ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಗಣೇಶ್ ಅಂತ ಬೆಂಗಳೂರಿಂದ ಮೇಡಮ್. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಹೇಳಿ. ಡೇಟ್ ಆಫ್ ಬರ್ತ್ 4/5/1987. 4/5/87. 4/5/87. ಬೆಳಗಿನ ಜಾವ 4 ಗಂಟೆ ಮೇಡಮ್. ಬೆಳಗಿನ ಜಾವ 4 ಗಂಟೆ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಗಣೇಶ್ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಗಣೇಶ್ ಅಂದ್ರೆ ಯಾರು, ನಿಮ್ದೇ ಹೆಸರು? ನಮ್ದೇ ಹೆಸರು. ಓಕೆ. ಗಣೇಶನ ಹೆಸರು ಮದುವೆ ಆದ್ಮೇಲೆ ಕ್ಲಿಕ್ ಆಗಲ್ಲ. ತುಂಬ ದೊಡ್ಡ ವ್ಯಕ್ತಿ ಆದರೂ ಕೂಡ ಗಣೇಶ್ ಮುಂಚೆ ಏನಾದ್ರು ಬಂದರೆ ಮುಂದ್ಗಡೆ ಹೆಸರು ಬಂದರೆ ಒಳ್ಳೆದು. ಬರೀ ಗಣೇಶ್ ಫೇಲ್ಯೂರು. ಹಂಗೆ ಆಗಿದೆ ಸರ್. ಮೊದಲು ಚೆನ್ನಾಗಿದೆ, ಇವಾಗ ಮದುವೆ ಆಗ್ಬಿಟ್ಟ ಆಮೇಲೆ ಎಲ್ಲ ಹೊಡ್ತಾ ಬೀಳ್ತಾ ಇದೆ. ಇವಾಗ ನೋಡಿ, ಗಣೇಶನ ಹೆಸರು ಮೊದಲನೇ ಇಂಡಿಯನ್ ಟೀಮಲ್ಲಿ ಕ್ಯಾಪ್ಟನ್ ಗಣೇಶನ ಯಾರು ಬಂದಿಲ್ಲ. ಹೌದು. ಗಣೇಶನ ಹೆಸರಲ್ಲಿ ಖಂಡಿತ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು ಬಂದಿಲ್ಲ. ಅದ್ರ ಜನ ಹೇಳೋದೇನೆಂದ್ರೆ ಗಣೇಶನ ಮೊದಲನೇ ಪೂಜೆ ಅಂತಾರೆ. ಯಾಕೆ ಮೊದಲನೇ ವ್ಯಕ್ತಿ ಬಂದಿಲ್ಲ? ಹೌದು ಗುರುಜಿ. ಬ್ಯಾಚುಲರ್ ಗಣೇಶ್ ಸೂಪರ್ ಡೂಪರ್ ಇಟ್ಟು ಮದುವೆ ಆದ್ಮೇಲೆ ಫೇಲ್ಯೂರು. ಮುಂಗಾರು ಮಳೆನೂ ಇಲ್ಲ, ಬಿಸಿ ಮಳೆನೂ ಇಲ್ಲ, ತಣ್ಣೀರು ಮಳೆನೂ ಇಲ್ಲ. ಆಮೇಲೆ ಹೌದು ಗುರುಜಿ, ಹಂಗೆ ಆಗಿದೆ. ಈ ದೊಡ್ಡ ಗಣೇಶ ಬೌಲಿಂಗ್ ಮಾಡ್ಬೇಕಾದ್ರೆ ಬ್ಯಾಚುಲರ್ ಆಗಿದ್ದ ಚೆನ್ನಾಗಿದ್ರು. ಮದುವೆ ಆದ್ಮೇಲೆ ಮತ್ತೆ ಅವ್ರು ಹೋದ್ರು ಮನೆಗೆ. ಹೌದು ಗುರುಜಿ. ಏನ್ ಹೇಳಿ? ಹೌದು ಗುರುಜಿ, ಕರೆಕ್ಟ್ ಹೇಳಿ. ಆಗ ಬರೀ ಗಣೇಶ ಫೇಲ್ಯೂರ್ ನೇಮ್. ಅದು ದೇವರಸ್ಸೇ ಆಗಿರ್ಬೋದು, ಮದುವೆ ಆದ್ಮೇಲೆ ಸಕ್ಸಸ್ ಇಲ್ಲ. ಹೆಸರು ಏನ್ ಚೇಂಜ್? ಶಿವಾಜಿ ಗಣೇಶ ಫೇಮಸ್. ಶಿವಾಜಿ ಗಣೇಶ್ ಅಂತ ಕರೆಯೋರು ಅವ್ರನ್ನ. ಸೆಕೆಂಡ್ ನೇಮ್ ಕರೆಯೋರು, ಫಸ್ಟ್ ನೇಮ್ ಕರೀತಾರಲ್ಲ. ಏನ್ ಹೇಳಿ? ಹೌದು ಗುರುಜಿ. ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಜಿ. ತಮಿಳ್ ಸೂಪರ್ ಸ್ಟಾರ್, ತಮಿಳ್ ಶಿವಾಜಿ ಗಣೇಶನ್ ಸೂಪರ್. ಹೌದು ಸರ್, ಇದೇ ನೇಮು ನೇಮ್ ಚೇಂಜ್ ಮಾಡಬಹುದು. ಖಂಡಿತಲ್ಲೂ ಕೂಡ ಪೆಟ್ ನೇಮನ್ನ ಚೇಂಜ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. 100%. ನಿಮ್ಮ ತಂದೆ ಇದ್ದಾರೆ, ಹೋದ್ರಾ? ಇಲ್ಲ, ತೀರೋಗಿದ್ದಾರೆ ಗುರುಜಿ. ಅದನ್ನ ಹೇಳುತ್ತೆ, ಶನಿ ಮತ್ತು ಕುಜಗ್ರಹ ಒಟ್ಟಿಗೆ ಇರೋದ್ರಿಂದ. ನಿಮ್ಗೆ ಯಾವತ್ತೂ ಆಪ್ರೇಷನ್ ಚಿಕಿತ್ಸೆ ಏನು ನಡೆದಿಲ್ವಾ? ಇಲ್ಲ ಗುರುಜಿ, ಏನಿಲ್ಲ. ಯಾವತ್ತು ಆರೋಗ್ಯ ಎಲ್ಲ ಕರೆಕ್ಟಾಗಿದ್ದಾವೆ? ಇನ್ನೂ ಪಾರ್ಟ್ಸ್ಗಳೆಲ್ಲ ಸ್ವಲ್ಪ ಇದೆ, ಹೆಲ್ತ್ ಇಶ್ಯೂ ಇದೆ. ಅದನ್ನೇ ಪಾರ್ಟ್ಸ್ ಅಟ್ಯಾಕ್ ಮಾಡುತ್ತೆ. BP ಒಂದು ಬರ್ಸ್ಕೊಬೇಡಿ ಸರ್, ದಯವಿಟ್ಟು. ಸರ್, ಗೊತ್ತಾಯ್ತು ಗುರುಜಿ. BP ಒಂದು ಬರ್ಸ್ಕೊಬೇಡಿ, ಅದು ನಿಮಗೆ ಅಪಾಯವನ್ನು ತಂದು ಕೊಡುತ್ತೆ. ಏನು ಹೇಳಿ? ಅದೇ ಜಾಸ್ತಿ ಕೋಪ ಎಲ್ಲ ಬರುತ್ತೆ. ಬರ್ಸ್ಕೊಳಕ್ಕೆ ಹೋಗ್ಬೇಡಿ. ಲಗ್ನದಲ್ಲಿ ರಾಹು ಶುಕ್ರ ಗ್ರಹ ಇದ್ದಾರೆ. ನಿಮಗೆ 87ನೇ ಇಸ್ವಿಲಿ ಹುಟ್ಟಿದಾರೆ. ನಿಮಗೆ 87ನೇ ಇಸ್ವಿಲಿ ಹುಟ್ಟಿರೋದ್ರಿಂದ ನೀವು ಸತ್ತಾಗ ನಿಮ್ಮ ಬಾಡಿನ ಎತ್ಕೆ ಬರೋಕ್ಕೆ ನೀವು ಹೆಚ್ಚು ಕಮ್ಮಿ 1,40,40,50,00,000 ನಿಮ್ಮ ಬಾಡಿನ ಕರ್ಕೊಬರೋಕ್ಕಾಗಲ್ಲ ಆಚೆ ಹಾಸ್ಪಿಟ್ಲಿಂದ. ಏನು ಹೇಳಿ? ಗೊತ್ತಾಯ್ತು ಗುರುಜಿ. ಹಾಗಾಗಿ ಯಾಕಂದರೆ ನೀವು 87ನೇ ಇಸ್ವಿಲಿ ಹುಟ್ಟಿದಾಗ 8 ಮತ್ತು 7 ಇರಬಾರ್ದು. ಆರೋಗ್ಯ ಸಮಸ್ಯೆ. ಇವಾಗ ನೋಡಿ, IPL ಅತಿ ಹೆಚ್ಚು ವಿಕೆಟ್ 87ಕ್ಕೆ 97ಕ್ಕೆ ಬೀಳುತ್ತೆ ವಿಕೆಟ್. 87ಕ್ಕೆ ಎಷ್ಟು ವಿಕೆಟ್ ಬೀಳ್ತವೆ? 77, 87. ಈ ನಂಬರ್ಸ್ ಇಸ್ ವೆರಿ ಡೇಂಜರ್. ಇದು ಮೊಬೈಲ್ ನಂಬರು, ಗಾಡಿ ನಂಬರ್ ಎಲ್ಲೂ ಇರಬಾರ್ದು. ಇದು ತುಂಬ ಆಘಾತ. ನೋಡಿ, ಈ ಇಸ್ಪಿಲಿ 87ನೇ ಇಸ್ಪಿನೂ 77ನೇ ಇಸ್ಪಿಲಿ ಭಾಳ ಮಿರಾಕಲ್ಲು. ಇವರು ಯಾರು ಬುಲೆಟ್ ಆಕ್ಟರ್ಸ್ ಅಥವಾ ಅದನ್ನು ಬುಲೆಟ್ ಪ್ರಕಾಶ್ ಅವ್ರ ಡೇಟ್ ಆಫ್ ಬರ್ತ್ ಈ ಕಾಂಬಿನೇಷನ್ ಇತ್ತು. ಅವ್ರ ವೆಹಿಕಲ್ ಮೊಬೈಲ್ ನಂಬರ್ ಕೂಡ ಇದೇ ಎಂಡಿಂಗ್ ಇತ್ತು. ನಾನು ನೋಡಿದ್ದೆ. 100%. ಅವ್ರಿಗೆ ಆರೋಗ್ಯ ಸಮಸ್ಯೆಯಲ್ಲಿ ಆವತ್ತಿನ ಕಾಲಕ್ಕೆ ಅದು ಖರ್ಚು ಜಾಸ್ತಿ. ನಿಮಗೆ ನಿಮ್ಮ ಲೆವೆಲ್ ಆವತ್ತಿನ ಕಾಲಕ್ಕೆ ಸತ್ತಾಗ ಇನ್ನೂ ಖರ್ಚು ಜಾಸ್ತಿ ಬರುತ್ತೆ. ಏನು ಹೇಳಿ? ಹಾಗೆ ನಿಮ್ಮ ಮೊಬೈಲ್ ನಂಬರ್ಲಿ ಎಲ್ಲೂ ರಿಪೀಟ್ 87, 77 ಪಾಸ್ ಆಗಬಾರ್ದು. ಮೊಬೈಲ್ ನಂಬರ್, ವೆಹಿಕಲ್ ನಂಬರ್, ಗಾಡಿನಲ್ಲಿ ಬೇಗ ತೊಂದರೆ ಆಗುತ್ತೆ. ನಿಮ್ಗೆ ಆರೋಗ್ಯವನ್ನು ನೋಡ್ಕೊಳ್ಳಿ ಸರ್, ನಿಮ್ಗೆ ತುಂಬ ಒಳ್ಳೇದಾಗುತ್ತೆ. ಮನೆಗೇನೆ ಕಟ್ಟಿದ್ರೆ ಇನ್ನಿಲ್ವಾ? ಮನೆ ತಾಯಿ ಕಟ್ಟಿದ್ದಾರೆ ಸರ್. ಒಳ್ಳೇದಾಗುತ್ತೆ. ಲಗ್ನದಲ್ಲಿ ಶುಕ್ರಗ್ರಹ, ಗುರುಗ್ರಹ. ನಿಮ್ಮ ಜಾತಕ ತುಂಬ ಒಳ್ಳೇದು ಸರ್. ಒಳ್ಳೆ ಅದ್ಭುತವಾದ ಜಾತಕ. ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ. ಆದ್ರೆ 4ನೇ ಮೇಲೆ ಚಂದ್ರ ಇದ್ರೆ ಅತ್ತೆ ಸೊಸೆ ಹೊಂದ್ಕೊಳಕ್ಲ. ಹೆಂಗಿದ್ದಾರೆ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರಾ? ಹಂಗೆ ಆಗಿದೆ ಗುರುಜಿ. ಸತ್ರು ಒಂದಾಗಲ್ಲ. 4ನೇ ಮೇಲೆ ಚಂದ್ರ ಎದ್ಬಿಟ್ರೆ ನಿಮ್ಮಿಂದ ನಿಮ್ಮ ಅಮ್ಮನಿಗೂ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿದೆ ಮದುವೆಗಿಂತ ಮುಂಚೆ. ಈಗ ಏನು ಮಾತಾಡೋದು ತಪ್ಪಾಗುತ್ತೆ ನಿಮ್ಮ ಅಮ್ಮನ ಹತ್ರ. ಹೌದು ಗುರುಜಿ, ಹಂಗೆ ಆಗಿದೆ. ಅಯ್ಯೋ, ಕದ್ದು ಮಾತಾಡ್ಬೇಕಾಗತ್ತೆ. ಏನು ಹೇಳಿ? ಹೌದು ಗುರುಜಿ, ಹಂಗಾಗಿದೆ. ಇದು ವಿಧಿ ಲಿಖಿತ, ನಾನೇನು ಮಾಡೋಕ್ಕಾಗಲ್ಲ. ಯಾರಿಗೆಲ್ಲ 4ನೇ ಮೇಲೆ ಚಂದ್ರ ಇರ್ತಾನೋ, ಒಂದು ಹೆಣ್ಣು ಬಂದ ಮೇಲೆ ಇರೋ ಮನೆ ಅಮ್ಮನಿಗೆ ಮಗನಿಗೂ ಜಗಳ ತಂದಿಡುತ್ತಾರೆ. ಏನು ಹೇಳಿ? ಹೌದು ಗುರುಜಿ. ನಮ್ಮ ಮನೇಲಿ ನಮ್ಮ ಅಕ್ಕ ಬಂದು ಸೇರ್ಕೊಂಡ್ಬಿಟ್ಟಿದಲ್ಲ ಗುರುಜಿ, ಕಳ್ಸಕ್ ಆಗ್ತಾಯಿಲ್ಲ ಮನೆಯಿಂದ ಆಚೆ. ಒಟ್ಟೆ ನಾನು ಕಳಿಸ್ಬೇಕು ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ರ? ಇಲ್ಲ ಹೇಳ್ತಾ ಇದೀನಿ, ಆತರ ಆಗ್ಬಿಟ್ಟಿದೆ. ಅವ್ರು ಬಂದು ನಮ್ಮ ಮನೇಲಿ ಸೇರ್ಕೊಂಡ್ಬಿಟ್ಟಿದಾಳೆ. ನಮ್ಮ ಮಿಸ್ಸಸ್ ಹೋಗಿ ಹುಚ್ಚದ ಮನೇಲಿ ಸೇರ್ಕೊಂಡ್ಬಿಟ್ಟಿದಾಳೆ. ಹುಚ್ಚಿನ ಮೊದಲು ಉಂಡೋನೆ ಜನ ನಂಗೆ ಆಯ್ತು ನಿಮ್ಮ ಮನೆ. ಅವರು ಮನೆ ಖಾಲಿ ಮಾಡ್ತಾ ಇಲ್ಲ. ಸೈಟ್ ನನ್ನ ಹೆಸರಲ್ಲಿ ನಮ್ಮ ತಂದೆ ವಿಲ್ ಮಾಡಿ ಕೊಟ್ಟಿದ್ದಾರೆ. ಇವ್ರು ಬಂದು ಸೇರ್ಕೊಂಡ್ಬಿಟ್ಟು ಇವರು ಎಂಜಾಯ್ ಮಾಡ್ತಾ ಇದಾರೆ.
ಅವ್ರು ಯಾರು ಇದ್ದಾರೆ ಮನೇಲಿ? ಅವರು ನಮ್ಮ ಅಕ್ಕ ಬಾವ ಮಗ ಒಬ್ಬ ಇದ್ದಾನೆ. ಇವಾಗ ಕ್ಯಾಕೆಸ್ ಹೋಗಿದ್ರಲ್ವಾ? ಏನ್ ಹೇಳ್ತಾರೇನೋ ಅವರು ಜಗ್ತಾ ಇಲ್ಲ ಸರ್, ಮನೇಲಿ ಕುತ್ಕೊಂಡ್ಬಿಟ್ಟವ್ರೆ. ನಮ್ಮಮ್ಮ ಎಷ್ಟು ಬೈತಾರೆ ಎಲ್ಲ ಹೇಳಿದ್ರೇನೋ ಅವರು ಹೋಗ್ತಾ ಇಲ್ಲ, ಮಾಡ್ತಾರೆ, ಹೋಗ್ತಾ ಇಲ್ಲ. ಬೇರೆ ರೂಟ ಇಲ್ಲ ಅವ್ರು. ನಿಮ್ಮ ಬಾವ ಏನು ಮಾಡ್ತಾರೆ? ಅವರು ಫಸ್ಟ್ ಸ್ಕೂಲ್ ನಡೆಸ್ತಾ ಇದ್ರೆ, ಇವಾಗ ಲಾಸ್ಟ್ ಆಗಿ ರಿಯಲ್ ಎಸ್ಟೇಟ್ ಅದು ಇದು ಅನ್ಕೊಂಡು ಓಡಾಡ್ತಾ ಇದ್ದಾರೆ. ಒಳ್ಳೇದಾಗುತ್ತೆ. ನಿಮ್ಮ ಪ್ರಾಪರ್ಟಿ ಸರ್ ನಿಮಗೆ ತಂಗಿನವ್ರು ಅಕ್ಕನ? ಅಕ್ಕ ಸರ್. ಅಕ್ಕ 11ನೇ ಮನೆ ಅಧಿಪತಿ, 11ನೇ ಮನೆಗೆ ಹೋಗ್ಯಾನೆ. ಹೆಂಗಾರ ಮಾಡಿ ಕೇಸ್ ಹಾಕಿ ಆ ಪ್ರಾಪರ್ಟಿನ ತಗೊಬಿಡ್ತಾರೆ ಸರ್, ಅದು ಹುಷಾರು ಸರ್. ಹಾಕಿದ್ದಾರೆ ಸರ್, ಇವಾಗ ನಡೀತಾ ಇದೆ ಕೇಸು. 11ಕ್ಕೆ ಹೋದ್ರೆ ಅವ್ರಿಗೆ ಲಾಭ ಇದೆ, ನಿಮ್ಮಿಂದ ಅವ್ರಿಗೆ ಲಾಭ ಇದೆ. ನಿಮ್ಮ ಹೆಂಡತಿ ದಡ್ಡಿ, ನಮ್ಮ ಹೆಂಡತಿನ ತುಂಬ ದೊಡ್ಡ ದಡ್ಡಿ. ಅವ್ರು ಬಿಟ್ಟೋಗಿದ್ದೆ ದೊಡ್ಡ ದಪ್ಪು ಅದು. ನಿಮ್ಮ ಹೆಂಡತಿ ಬಂದು ನಿಮ್ಗೆ ಸೇರ್ಕೆ ಬಿಟ್ರೆ ನಿಮ್ಮ ಅಮ್ಮ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಓಕೆ. ನಿಮ್ಮ ಅಮ್ಮ ನಿಮಗೆ ಸಪೋರ್ಟ್ ಮಾಡುತ್ತೆ. ನಿಮ್ಮ ಅಮ್ಮನ ಯಾವತ್ತೂ ಬೈಯಕ್ಕೆ ಹೋಗಬೇಡಿ. ಇಲ್ಲ ಬೈಯಲ್ಲ. ಹೆಂಗಾರ ಮಾಡಿ ನಿಮ್ಮ ಹೆಂಡ್ತಿನ ಮನೆ ಕರ್ಕೊ ಬರ್ರಿ. ಓಕೆ ಗುರುಜಿ. ಇಲ್ಲ ಫಸ್ಟ್ ನಾನು ಆಫೀಸಿಗೆ ಬರ್ರಿ. ಓಕೆ. ಅದಕ್ಕೆ ಪರಿಹಾರಕ್ಕೆ ಸ್ಟೋನ್ಗಳು ಕೊಡ್ತೀನಿ, ಟೆಂಪಲ್ ಹೇಳ್ತೀನಿ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.